ಒಂದು ಕಡೆ ಕ್ಯಾನ್ಸರ್ ಪೇಷಂಟ್ಗಳಿಗೆ ನೀವು ಒಂಥರ ದೇವರ ರೂಪನೇ, ಯಾರೂ ಸಹಾಯ ಮಾಡಲ್ಲ ಈಗ. ಅದಾದ ನಂತರ ಶಿಕ್ಷಣ, ನೀವು ಮೂಲವಾಗಿ ಅಂದರೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ, ಬಡತನದಲ್ಲಿ ಇರುವಂಥ ಮಕ್ಕಳಿಗೆ ಸಹಾಯ ಮಾಡ್ತೀವಿ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿ ಆ ನಿಟ್ಟಿನಲ್ಲಿ ಏನಂತಂದರೆ, ನಾನು ಆ್ಯಕ್ಚುಲಿ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ನಮ್ಮ ತಾಯಿಯವ್ರಿಗೆ ಅವಾಗ ವೀಸಿಂಗ್ ಪ್ರಾಬ್ಲಮ್ ಇತ್ತು. ನಮ್ಮ ತಾಯಿಯವರು ಯಾವುದೇ ಕಾರಣಕ್ಕೂ ನನ್ನನ್ನು ಓದಿಸೋ ಪರಿಸ್ಥಿತಿಲಿ ಇರಲಿಲ್ಲ. ಆ ಟೈಮಲ್ಲಿ ನಾನು ಏನಾಯಿತು, ನಾನು ಸ್ಕೂಲ್ ಬಿಟ್ಬಿಟ್ಟು 8th ಸ್ಟ್ಯಾಂಡರ್ಡ್ಗೆ ಮನೇಲಿ ಕೂತ್ಕೊಂಡೆ. ನನಗೆ ಒಬ್ಬರು TK ರಾಜಶೇಖರ್ ಅಂತ ಟ್ಯಾಕ್ಟೂರಿನವರು, ರಾಜಶೇಖರ್ ಅವ್ರು ಏನು ಮಾಡಿದ್ರು, ನನಗೆ ಫೀಸ್ ಕಟ್ಟಿ ಅವತ್ತಿನ ದಿನ ನನಗೆ ಸ್ಕೂಲಿಗೆ ಕಳಿಸಿರ್ತಾರೆ. ಅದನ್ನು ನಾನು ನಮ್ಮ ಮಾಸ್ಟ್ರು ನಾವು ಮಾಡಿದ್ರಲ್ಲ, ಮಾಡಿದ್ಕೆ ನಾನು ಮುಂದುವರ್ಸಿದ್ದು. ಇವತ್ತಿನವರೆಗೂ ನಾವು ಒಂದು ಎಜುಕೇಷನ್ ತಗೊಂಡೆ ಅಂದರೆ ಅದಕ್ಕೆ ಕಾರಣ ಅವರು. ಅದಕ್ಕೆ ನಾನು ಯಾಕೆ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಬಾರ್ದು ಅಂತ ನಾನು ಆ್ಯಕ್ಚುಲಿ 1998ಇಂದನೂ ನಾನು ಭಾಳ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ಕೊಂಡು ಬಂದಿದ್ದೀನಿ. ಓಕೆ, 1998ಇಂದ. ಹೌದು. ಸೊ ಹೆಂಗೆ ಮೇಡಮ್, ಅಂದರೆ ನಾನು ಮತ್ತೆ ಅದೇ ಕ್ವಶನ್ ಬರ್ತೀನಿ, ಅಂದರೆ ನೀವೇ ಹೋಗ್ತೀರಾ, ನಿಮ್ದೇನಾದ್ರು ಫೌಂಡೇಶನ್ ಇದೆಯಾ? ಹೌದು, ನಮ್ದು ಅಹಲ್ಯ ಫೌಂಡೇಶನ್ ಅಂತ ಇದೆ. ಅಹಲ್ಯ ಫೌಂಡೇಶನ್ ಆಗಿದ್ದು 2014ಅಲ್ಲಿ. ಅದಕ್ಕೆ ಮುಂಚೆಯಿಂದನೂ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ನನಗೆ ಹೆಲ್ಪ್ ಮಾಡೋದು ಯಾವುದೇ ಇದು ಇಲ್ಲ ನನಗೆ. ನಾನು ಆ್ಯಕ್ಚುಲಿ ನಾನು ಒಂದು ಫೋಟೋಗಳು ಹಾಕ್ಕೊಳೋದು ಆಗಲಿ, ಪಬ್ಲಿಸಿಟಿ ನಮ್ಗೆ ಅವಶ್ಯಕತೆ ಇಲ್ಲ ರೀ. ನಾನು ಇವಾಗಲೂ ಅಷ್ಟೇ, ಇವತ್ತೂ ನಾನು ಈ TV ನಲ್ಲಿ ನನಗೆ ಕರೆದಾಗಲೂ ನಾನು ಹೇಳಿದೆ, ನನಗೆ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ, 4 ಜನಕ್ಕೆ ಹೆಲ್ಪ್ ಮಾಡ್ಕೊಂಡು ಹೋಗ್ತೀವಿ, ನಮ್ಗೆ ಅಷ್ಟೇ ಸಾಕು, ದೇವರ ಆಶೀರ್ವಾದ ಒಂದೇ ನನಗೆ ಬೇಕಾಗಿರೋದು. ನಿಜ ನಿಜ ನಿಜ. ಓಕೆ, ಈಗ ನೀವು ಬೆಂಗಳೂರಿನಲ್ಲೇ ಇರುವಂತ ಈಗ ಒಂದಿಷ್ಟು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದಾ ಅಥವಾ ಬೇರೆ ಬೇರೆ ಜಿಲ್ಲೆ? ಇಲ್ಲ, ನಾನು ಪ್ರತಿ ಜಿಲ್ಲೆಗೂ ಹೋಗ್ತೀನಿ. ಓಕೆ, ಆಲ್ ಓವರ್ ಕರ್ನಾಟಕ. ನೀವು ಅಂತೀರ, ನಮ್ಮ ಮಗಳು ಹೇಳ್ತಾಳೆ, ಎಲ್ಲ ಊರಿನ ರೂಟ್ ಮ್ಯಾಪು ನಿನ್ನ ತಲೆನಲ್ಲೇ ಇದೆಯಲ್ಲಮ್ಮ ಅಂತ ಕೇಳ್ತಾ ಇರ್ತಾಳೆ ಅವಳು. ನಾನು ಆ್ಯಕ್ಚುಲಿ ಅವಳು ಪಾಪ ಭಾಳ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡೋಕ್ಕೆ ಅವಳು ಸಹಾಯ ಮಾಡ್ತಾಳೆ. ಅವಳು ದುಡಿಯೋದ್ರಲ್ಲಿ ಏನಿದೆಯೋ ಅವಳು ಒಂದು 30%ವರೆಗೂ ಕೊಡ್ತಾ ಇದ್ದಾಳೆ ಪಾಪ ನನಗೆ. ಅಮ್ಮ ನಿನ್ನ ಜನಕ್ಕೆ ಹೆಲ್ಪ್ ಮಾಡಮ್ಮ, ಏನೊಂದು ದೇವ್ರು ನಮಗೆ ಕೊಟ್ಟಿದ್ದಾನೆ, ನಾವು ಹೆಲ್ಪ್ ಮಾಡೋಣ ಅಂತ ಹೇಳಿ ಇದು ಮಾಡ್ತಾಳೆ. ಈಗ ಅಂದಾಜು ಅಂದರೆ ನಿಮ್ಮ ಪ್ರಕಾರ ಎಷ್ಟು ಬಡ ವಿದ್ಯಾರ್ಥಿಗಳಿಗೆ ನೀವು ಸಹಾಯ ಮಾಡಿರ್ಬೋದು? ಬಡ ವಿದ್ಯಾರ್ಥಿಗಳಿಗೆ ಲೆಕ್ಕನೇ ಇಲ್ಲ ಸರ್, ಲೆಕ್ಕನೇ ಇಲ್ಲ. ನಾನು 98ಇಂದ ನಾನೇನು ದುಡ್ದಿದ್ದೀನೋ ದುಡ್ದಿರೋದ್ರಲ್ಲಿ ಸುಮಾರು ಒಂದು 60% ನನ್ನ ವಿದ್ಯಾರ್ಥಿಗಳಿಗೆ ಹೆಲ್ತ್ಗೆ ಅದಕ್ಕೆ ಖರ್ಚು ಮಾಡ್ಕೊಂಬಂದಿದ್ದೀನಿ. ನನಗೆ ಅಂತ ನಾನೇನು ಒಂದು ಪುಟ್ಟ ಮನೆ ಬಿಟ್ಟರೆ ನನಗೆ ಅಂತ ನಾನು ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ಏನೂ ನನಗೆ ಅವಶ್ಯಕತೆನೇ ಇಲ್ಲ. ನಮ್ಮ ಮಗಳು ಏನು ಹೇಳ್ತಾಳೆ, ನೀನು ಎಲ್ಲ ಮಾರ್ಬಿಟ್ಟು ಫಾರಿನ್ ಟ್ರಿಪ್ ಅಡ್ಡಾಡೋ, ಏನಕ್ಕೆ ಬರೀ ಸಹಾಯ ಅಂತ ಕೂತ್ಕೋತೀಯ ಅಂತಾಳೆ. ಬಟ್ ಅದರ ಅವಶ್ಯಕತೆ ನನಗಿಲ್ಲ. ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನೋಡ್ದಿರೋ ಅಂಥದ್ದು ನಾನು ಬೇರೆ ದೇಶಕ್ಕೆ ಹೋಗಿ ನೋಡೋ ಅಂಥದ್ದೇನಿದೆ ಬೇಡಮ್ಮ ಅಂತಲೇ ಹೇಳ್ತೀನಿ. ನೋಡಿ, ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಎಷ್ಟು ಜನರಿಗೆ ಆಸ್ತಿ ಅಂತಸ್ತು ಎಲ್ಲ ಹಣ ದೇವರು ಕೊಟ್ಟಿರ್ತಾನೆ, ಆದರೆ ಸಹಾಯ ಮಾಡುವಂಥ ಗುಣ ಮನಸ್ಥಿತಿ ಬಹಳಷ್ಟು ಜನರಿಗೆ ಇರಲ್ಲ. ಸೊ ಆ ಮನಸ್ಸು ನಿಮಗಿದೆ. ಆ ನಿಟ್ಟಿನಲ್ಲಿ ಈಗ ನೀವು ಎಷ್ಟೋ ಜನರಿಗೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದಿರಿ. ಅದರಲ್ಲಿ ಎಷ್ಟೋ ಜನ ಈಗ ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಅಂಥವ್ರು ಯಾರಾದರೂ, ಅಂಥವ್ರ ಕುಟುಂಬಸ್ಥರು ಯಾರಾದರೂ ಬಂದು ನಿಮ್ಮನ್ನ ಮಾತನಾಡಿಸಿದ್ರು? ಖಂಡಿತ ಮಾತಾಡಿಸ್ತಾರೆ. ಎಷ್ಟೋ ಜನ ಡಾಕ್ಟರ್ ಆಗಿದ್ದಾರೆ, ಡೆಂಟಲ್ ಡಾಕ್ಟರ್ ಆಗಿದ್ದಾರೆ, ಡೆಂಟಲ್ ಡಾಕ್ಟರ್ ಆಗಿದ್ದಾರೆ. ನಾಡಗೌಡ ಕಾಲೇಜಲ್ಲಿ ತುಂಬ ವಿದ್ಯಾರ್ಥಿಗಳನ್ನ ನಾನು ಸೇರಿಸಿದ್ದೀನಿ, ಡೆಂಟಲ್ ಆಗಿ ಸೇರಿಸಿದ್ದೀನಿ. ಮೆಡಿಕಲ್ ಕಾಲೇಜು ಶ್ರೀದೇವಿ ನರ್ಸಿಂಗ್ ಹೋಮ್ ಸೇರಿಸಿದ್ದೀನಿ, ನರ್ಸಿಂಗಿಗೆ. ಎಲ್ಲ ವಿದ್ಯಾರ್ಥಿಗಳು ನನಗೆ ಇವಾಗಲೂ ಒಂದು ಫೋನ್ ಮಾಡಿದ್ರು, ನಾನು ಏನಾರು ಮೆಡಿಸಿನ್ ಬೇಕು ಅಂದರೆ ಅಮ್ಮ ಅಂತ ಹೇಳಿ ಫೋನಲ್ಲಿ ಮಾತಾಡ್ತಾರೆ. ನನಗೆ ಖುಷಿ ನೆನೆಸ್ಕೊಳ್ತಾರೆ ಅಂತ ಅನ್ಸುತ್ತಲ್ಲ? ಖಂಡಿತ ನೆನೆಸ್ಕೊಂತಾರೆ. ಅವ್ರು ಹೇಳ್ತಾರೆ, ನನಗೇನಾದ್ರು ಒಂದು ದಾರಿ ಕೊಟ್ಟಿದ್ದೀರಾ ಅಂದರೆ ಅಮ್ಮ ನಿಮ್ಮಿಂದನೇ, ನಿಮ್ಮ ಹೆಸರು ಹೇಳೇ ನಾವು ದೀಪ ಹಚ್ಚುತ್ತೀವಿ ಅಂತ ಅಂತಾರಲ್ಲ, ಅದೊಂದು ಆಶೀರ್ವಾದ ನಮಗೆ ಸಾಕು ರೀ. ಬೇರೆ ಇನ್ನೇನು ನಮ್ಮ ಪಬ್ಲಿಸಿಟಿ ಅವಶ್ಯಕತೆನೇ ಇಲ್ಲ ನನಗೆ. ಅವ್ರು ಕೊಡೋ ಅಂಥ ಒಂದು ಆಶೀರ್ವಾದ ನಮಗೆ ಸಾಕು. ಅದರಿಂದ ನಾನು ತೃಪ್ತಿಯಾಗಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.